ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂವರ್ಸ್ಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಶ್ರೀ ಗಂಗಮ್ಮ ದೇವಿಯ ದೇವಸ್ಥಾನಕ್ಕೆ ಬಂದಿದ್ದೇವೆ. ಮಲ್ಲೇಶ್ವರಂ, ಬೆಂಗಳೂರು. ಕಾಡು ಮಲ್ಲೇಶ್ವರ ದೇವಸ್ಥಾನ ಇದೆಯಲ್ಲ, ಅದರ ಪಕ್ಕದಲ್ಲಿ ಹಾಗೂ ನಂದಿ ತೀರ್ಥ ದೇವಸ್ಥಾನ ಇದೆಯಲ್ಲ, ಅದರ ಎದುರುಗಡೆನೆ ಶ್ರೀ ಗಂಗಮ್ಮ ದೇವಿಯ ದೇವಸ್ಥಾನ ಬರುತ್ತದೆ. ತುಂಬ ಚೆನ್ನಾಗಿದೆ. ಇಲ್ಲಿ ನವರಾತ್ರಿಯ ಆಚರಣೆಯನ್ನು ಅದ್ಭುತವಾಗಿ ಮಾಡುತ್ತಿದ್ದಾರೆ. ಒಳಗಂತೂ ತುಂಬ ಚೆನ್ನಾಗಿದೆ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನವದುರ್ಗೆಯರನ್ನು ಇಟ್ಟಿದ್ದಾರೆ. ಶ್ರೀ ಗಂಗಮ್ಮ ದೇವಿಯ ವಿಗ್ರಹ ಇದು. ದೇವಾಲಯದ ಮುಂಭಾಗ ಆನೆ ಮೇಲೆ ಗಂಗಮ್ಮ ದೇವಿಯನ್ನು ಕುಣಿಸಿದ್ದಾರೆ. ಈಶ್ವರ, ಶ್ರೀ ರಾಘವೇಂದ್ರ ಸ್ವಾಮಿ ದೇವಾಲಯದ ಬಲಭಾಗಕ್ಕೆ ಹಾಗೂ ಮಧ್ಯದಲ್ಲಿ ಶ್ರೀ ಮಹಾಗಣಪತಿ, ಶಿವ ಪಾರ್ವತಿ ಲಿಂಗ ಇರೋದು, ಅಯ್ಯಪ್ಪ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ಅಕ್ಕಪಕ್ಕ ಕೂಡ ಗಣಪತಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಇದೆ. ತಾಯಿ ಶಾರದಾದೇವಿ ಎಷ್ಟು ಮುದ್ದಾಗಿದೆ ಅಲ್ವಾ. ತಾಯಿ ಶಾರದಾದೇವಿ ನೋಡಕ್ಕೆ ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ ನೋಡಿ. ಗಣಪತಿ, ಸುಬ್ರಹ್ಮಣ್ಯ ಹಾಗೂ ಅಯ್ಯಪ್ಪ ಸ್ವಾಮಿ ಒಟ್ಟಿಗೆ ಇದ್ದಾರೆ. ಈಗ ದೇವಾಲಯದ ಸುತ್ತಲೂ ಒಂದು ದೇವಾಲಯ ಎಲ್ಲ ಕಡೆಯೂ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಕ್ಕೆ ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ಒಳಗಡೆ ಶ್ರೀ ಗಂಗಮ್ಮ ದೇವಿಯ ದರ್ಶನ ಮಾಡಿಕೊಳ್ಳಿ ನೋಡಿ. ದೇವಸ್ಥಾನ ಎಲ್ಲ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದೆ. ತುಂಬ ಚೆನ್ನಾಗಿದೆ. ಆ ಗರ್ಭಗುಡಿಯಲ್ಲಿರುವ ಆ ತಾಯಿ ಗಂಗಾಮಾತೆ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಮೊದಲನೇ ಸ್ಥಾನನೇ ಆ ಗಂಗಾಮಾತೆಗೆ ನೀಡಿದ್ದಾರೆ ನೋಡಿ. ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ನವರಾತ್ರಿಯಲ್ಲಿ 4ನೇ ದಿನವಾದ ಭಾನುವಾರ ಅಕ್ಟೋಬರ್ 6ನೇ ತಾರೀಕು ಸಂಜೆ ಶ್ರೀ ಗಂಗಮ್ಮ ದೇವಿಯ ದರ್ಶನ ಮಾಡಲು ಬಂದಿದ್ದೇವೆ. ತುಂಬ ಚೆನ್ನಾಗಿತ್ತು ನೋಡಿ. ಗರ್ಭಗುಡಿಯಲ್ಲಿರುವ ಗಂಗಮ್ಮ ದೇವಿಯ ದರ್ಶನ ಮಾಡಿಕೊಳ್ಳಿ. ಆ ತಾಯಿಯ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ. ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯೂವರ್ಸ್ ಮೇಲೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನವದುರ್ಗೆಯರ ತೋರಿಸ್ತೇವೆ. ಸುತ್ತಲೂ ತುಂಬ ಚೆನ್ನಾಗಿದೆ ನೋಡಿ. ಶಿವ ಪಾರ್ವತಿ ಭೋಜನ ಮಾಡ್ತಾ ಇರೋದು. ತಾಯಿ ಅನ್ನಪೂರ್ಣೇಶ್ವರಿ ಈಶ್ವರಂಗೆ ಭೋಜನ ಬಡಿಸುತ್ತಿರೋದು. ತುಂಬ ಚೆನ್ನಾಗಿದೆ ಅಲ್ಲ. ನೋಡೋಕ್ಕೆ ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ತುಂಬ ಸುಂದರವಾಗಿದೆ ಶಿವ ಪಾರ್ವತಿ ನೋಡಿ. ನವದುರ್ಗೆಯರ ಅವತಾರವನ್ನು ಒಂದೊಂದು ಕೂಡ ಇಟ್ಟಿದ್ದಾರೆ. ಆ ತಾಯಿಯ ದರ್ಶನ ಮಾಡಿಕೊಳ್ಳಿ. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಆ ನವದುರ್ಗೆಯರ ಅವತಾರವನ್ನು ಒಂದೊಂದು ಕೂಡ ರೂಪ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಾವೆಲ್ಲ ವಿಡಿಯೋ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ನಾನು, ಮಂಜು, ಗೌರಮ್ಮ, ಗಣೇಶ, ರಾಮಕೃಷ್ಣ, ನಾವು 4 ಜನನು ಗಂಗಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ದೇವೆ ನೋಡಿ. ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ಆ ತಾಯಿಯ ಅವತಾರ. ಎಷ್ಟು ಚೆನ್ನಾಗಿದೆ ಅಲ್ವಾ. ಆ ತಾಯಿ ಎದ್ದು ಬಂದಂಗಿದೆ ನೋಡಿ. ಇಲ್ಲಿ ಬ್ರಹ್ಮಚಾರಿಣಿ, ಆ ಪಾರ್ವತಿ ದೇವಿ ಬ್ರಹ್ಮಚಾರಿಣಿಯಾಗಿ ತಪಸ್ಸು ಮಾಡ್ತಾ ಇರೋವಂಥದ್ದು. ದೇವಾಲಯದ ಸುತ್ತಲೂ ಕೂಡ ನವದುರ್ಗೆನ ಇಟ್ಟಿದ್ದಾರೆ. ತಾಯಿ ಚಾಮುಂಡೇಶ್ವರಿ ನೋಡಿ. ಎಷ್ಟು ಚೆನ್ನಾಗಿ ಮಹಿಷಾಸುರ ವಧೆ ಮಾಡ್ತಾ ಇರೋದು ಇಟ್ಟಿದ್ದಾರೆ. ಅಷ್ಟಭುಜಧಾರಿಣಿ. ಎಲ್ಲ ಕಡೆ ಫೋಟೋ ವಿಡಿಯೋ ಎಲ್ಲ ತಕ್ಕೊಂಡು ಹೋಗ್ತಿದ್ದೀವಿ. ಪ್ರತಿಯೊಬ್ಬರು ಕೂಡ ಇಲ್ಲಿ ಫೋಟೋ ವಿಡಿಯೋ ತಕ್ಕೋಬೋದು. ತುಂಬ ಚೆನ್ನಾಗಿದೆಯಲ್ಲ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಹಾಗೂ ಮಕ್ಕಳೊಂದಿಗೆ ಬನ್ನಿ. ತುಂಬ ಖುಷಿ ಪಡ್ತಾರೆ ಮಕ್ಕಳಂತೂ. ಇವೆಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ತಾರೆ.
ನವರಾತ್ರಿಯ ನವದಿನದ ಒಂದೊಂದು ಅವತಾರದ ಆ ತಾಯಿಯ ಮೂರ್ತಿಯನ್ನು ಸಹ ಇಟ್ಟಿದ್ದಾರೆ. ನೋಡಿ ಇಲ್ಲಿ ತಾಯಿ ಗಂಗಮ್ಮ ದೇವಿಯ ಮೂರ್ತಿ ಇಟ್ಟಿದ್ದಾರೆ. ನೋಡಿ ತುಂಬ ಚೆನ್ನಾಗಿದೆ ಅಲ್ಲ. ನೀವು ಎಂದಾದರೂ ಈ ದೇವಾಲಯಕ್ಕೆ ಬಂದಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ. ನೋಡಿ ಸುತ್ತಲೂ ದೇವಾಲಯದ ಹಿಂಭಾಗ ಈಗ ಬಂದಿದ್ದೇವೆ. ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇಟ್ಟಿದ್ದಾರೆ, ಗಂಗಾ ಮಾತೆ, ತಾಯಿ ಮಹಾಲಕ್ಷ್ಮಿ. ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮಸ್ತುತೆ. ಕಲ್ಯಾಣಾದ್ಭುತ ಗಾತಾಯ ಕಾಮಿತಪ್ರದಾಯಿನಿ ಶ್ರೀಮದ್ ವೆಂಕಟ ನಾಥಾಯ ಶ್ರೀನಿವಾಸಾತೆ ನಮಃ. ಸುಬ್ರಹ್ಮಣ್ಯ ಸ್ವಾಮಿ. ನೋಡಿ ನಾವೆಲ್ಲ ಸುತ್ತಮುತ್ತ ನೋಡ್ಕೊಂಡು ದೇವಸ್ಥಾನದ ಅಲಂಕಾರ ಎಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ನವರಾತ್ರಿಯ ಗೊಂಬೆಯನ್ನು ಕೂರಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಕಳು ಕರ್ಕೊಂಬಂದರೆ ನವರಾತ್ರಿ ಗೊಂಬೆ ಸಹ ತೋರಿಸ್ಬೋದು. ಅವರು ಕೂಡ ನೋಡಿ ತುಂಬ ಎಂಜಾಯ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಗೊಂಬೆ ಎಲ್ಲ ಕೂರಿಸಿದ್ದಾರೆ. ನೋಡೋಕ್ಕಂತೂ ಕಣ್ಣು ಸಾಲದು. ಒಮ್ಮೆ ಬಂದರೆ ಈ ದೇವಾಲಯಕ್ಕೆ ಮತ್ತೆ ಈ ದೇವಸ್ಥಾನಕ್ಕೆ ಬಂದು ಆ ತಾಯಿಯ ದರ್ಶನ ಮಾಡಿಕೊಳ್ಬೇಕು ಅಂತ ಅನ್ನಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಗಣಪತಿ ಚಿತ್ರವನ್ನು ಬಿಡಿಸಿದ್ದಾರೆ, ಹಾಗೂ ಆ ತಾಯಿದು ಕೂಡ. ಇಲ್ಲೂ ಕೂಡ ಶ್ರೀ ಗಂಗಮ್ಮ ದೇವಿಯ ಮೂರ್ತಿ ಇಟ್ಟಿದ್ದಾರೆ. ನೋಡಿ ಇಲ್ಲಿ ಕೂಡ ವಿಡಿಯೋ ಎಲ್ಲ ತಕ್ಕೋತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಅಲ್ಲ. ಕಾತ್ಯಾಯನಾಯ ಯಜ್ಞೆ ಕನ್ಯಾಕುಮಾರಿ ಧೀಮಿ ತನ್ನೋ ದುರ್ಗಿ ಪ್ರಚೋದಯಾತ್. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಭಕ್ತಿ ವೈರಾಗ್ಯ ಜ್ಞಾನ ಸಿದ್ಧತೆ ಭಿಕ್ಷಾಂಜೈ ಚ ಪಾರ್ವತಿ. ನೋಡಿ ಈಗ ಗಣೇಶ ರಾಮಕೃಷ್ಣ ವಿಡಿಯೋ ತೆಗೆಸ್ಕೊತಾರೆ ಆ ತಾಯಿ ಪಕ್ಕ ನಿಂತ್ಕೊಂಡು. ನೋಡಿ ಆ ತಾಯಿ ಸಮಾರ ಮಾಡ್ತಿರೋದು. ಕಾಳಿಕಾ ದೇವಿಯ ಅವತಾರ. ಮಹಾಗೌರಿ. ತುಂಬ ಚೆನ್ನಾಗಿದೆ ಅಲ್ವಾ. ಇಲ್ಲಿ ಗಂಗಮ್ಮ ದೇವಿಯ ಕರ್ಗದು ಎಲ್ಲ ಇಟ್ಟಿದ್ದಾರೆ. ಇಲ್ಲೂ ಕೂಡ ಕರ್ಗ ನಡೀತೆ. ತುಂಬ ಜೋರಾಗಿ ಗಂಗಮ್ಮ ದೇವಿ ಉತ್ಸವ ಎಲ್ಲ ಮಾಡ್ತಾರೆ. ಹಾಗೂ ಕೂಡ ಬನ್ನಿ, ತುಂಬ ಚೆನ್ನಾಗಿರ್ತದೆ. ನೋಡಿ ದೇವಸ್ಥಾನದ ಒಳಗಿನ ಗರುಡಗಮ್ಮ ತುಂಬ ಚೆನ್ನಾಗಿದೆ ಅಲ್ವಾ. ಎಲ್ಲ ಕಡೆ ವಿದ್ಯುತ್ ಅಲಂಕಾರಗಳಿಂದ ಕಂಗೊಳಿಸುತ್ತಿದೆ, ಹಾಗೂ ಹೂವುಗಳಿಂದ ಮಧ್ಯ. ನೋಡಿ ಈಗ ನಾವು 4 ಜನನು ಸೆಲ್ಫಿ ವಿಡಿಯೋ ತಕ್ಕೋತಾ ಇದ್ದೀವಿ. ನಾವು 4 ಜನನು ದೇವಾಲಯಕ್ಕೆ ಬಂದು ಆ ತಾಯಿಯ ದರ್ಶನ ಮಾಡ್ಕೊಂಡಿದ್ದೀವಿ ಅಂತ. ನೀವು ಕೂಡ ಈ ದೇವಸ್ಥಾನಕ್ಕೆ ಬಂದು ಒಮ್ಮೆ ಭೇಟಿ ನೀಡಿ. ನವರಾತ್ರಿ ಹಬ್ಬ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಮಾಡಿದ್ದಾರೆ. ಮತ್ತೊಮ್ಮೆ ತಾಯಿ ಗಂಗಾ ಮಾತೆಯ ದರ್ಶನ ಮಾಡಿಕೊಳ್ಳಿ. ನೋಡಿ ಎಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ದಾರೆ ಆ ತಾಯಿಯ ದರ್ಶನವನ್ನು ಪಡೆಯಲು. ನೋಡಿ ಇಲ್ಲಿ ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಅಯ್ಯಪ್ಪ ಸ್ವಾಮಿ ತುಂಬ ಮುದ್ದಕ್ಕೆ ಕ್ಯೂಟ್ ಆಗಿದ್ದಾರಲ್ಲ. ಏಕದಂತ ಯಜ್ಞೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಕಾರ್ತಿಕಾಯ ಯಜ್ಞೆ ಶಕ್ತಿ ಅಸ್ತಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್. ಸ್ವಾಮಿಯೇ ಶರಣಂ ಅಯ್ಯಪ್ಪ. ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಆ ದೇವರನ್ನು. ಅಷ್ಟು ಮುದ್ದಾಗಿದೆ ಗಣಪತಿ, ಸುಬ್ರಹ್ಮಣ್ಯ, ಅಯ್ಯಪ್ಪ ಸ್ವಾಮಿ. ಈಗ ದೇವಾಲಯದ ಹೊರಗಡೆ ಬಂದಿದ್ದೇವೆ. ಬೆಳ್ಳಿ ರಥದಲ್ಲಿ ತಾಯಿ ಗಂಗಾ ಮಾತೆಯನ್ನು ಕೂರಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಅಲ್ಲ. ನೋಡಿ ಇದೇ ಬೆಳ್ಳಿ ತೇರು ಕೂರಿಸಿದ್ದಾರೆ.
ಎಷ್ಟು ಚೆನ್ನಾಗಿದೆ. ಅದರ ಮುಂಭಾಗದಲ್ಲಿ ನವಗ್ರಹ ಇದೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾಹುವೇ ಕೇತವೇ ನಮಃ. ಗೌರಿ ತ್ರಿಶೂಲಕ್ಕೆ ನಮಸ್ಕಾರ ಮಾಡಿಕೊಂಡ್ರು. ಮತ್ತೊಮ್ಮೆ ಆ ತಾಯಿಯ ದರ್ಶನ ಪಡೆದುಕೊಳ್ಳಿ. ಈಗ ದೇವಾಲಯದಿಂದ ಹೊರಗಡೆ ಬರುತ್ತಾ ಇದ್ದೇವೆ. ಮತ್ತು ಆ ತಾಯಿ ಸರಸ್ವತಿಯ ದರ್ಶನ ಮಾಡಿಕೊಳ್ಳೋಣ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. कराग्रे वसते लक्ष्मी करमध्ये सरस्वती करमूले स्थिते गौरे प्रभाते करदर्शनಂ. ಎಲ್ಲರಿಗೂ ಈ ಮುದ್ದು ಶಾರದೆ ತುಂಬ ಇಷ್ಟವಾದ್ರಲ್ಲ. ಎಲ್ಲರೂ ಕೂಡ ಮನೆಯಲ್ಲಿರುವ ಪುಟ್ಟ ಹೆಣ್ಮಕ್ಳಿಗೆ ಹಾಗೂ ದೊಡ್ಡ ಮಕ್ಕಳಿಗೂ ಕೂಡ ಹೆಣ್ಮಕ್ಳಿಗೂ ಕೂಡ ತಾಯಿ ಸರಸ್ವತಿಯ ವೇಷವನ್ನು ಹಾಕಿಸಿ ತುಂಬ ಖುಷಿ ಪಡ್ತಾರಲ್ವ, ತುಂಬ ಚೆನ್ನಾಗಿರುತ್ತೆ ಅಂತ. ಈಗ ದೇವಾಲಯದಿಂದ ಹೊರಗಡೆ ಬರ್ತಾ ಇದ್ದೇವೆ. ಅಲ್ಲಿ ಎದುರು ಬದರು ಸುಬ್ರಹ್ಮಣ್ಯ ಹಾಗೂ ಗಣಪತಿಯನ್ನು ಮೂರ್ತಿಯನ್ನು ಇಟ್ಟಿದ್ದಾರೆ ನೋಡಿ, ಸುಬ್ರಹ್ಮಣ್ಯ ಸ್ವಾಮಿ. ಅದರ ಎದುರುಗಡೆ ಆಂಜನೇಯ ಸ್ವಾಮಿ ಇಟ್ಟಿದ್ದಾರೆ. ಜೈ ವೀರ ಹನುಮಾನ್ ಕಿ. ಈಗ ದೇವಾಲಯದಿಂದ ಇನ್ನು ಮೆಟ್ಲಿದ್ದು ಕೆಳಗೆ ಬರ್ತಾ ಇದ್ದೀವಿ. ಆಗಲೇ ಸ್ಟಾರ್ಟಿಂಗ್ ನೋಡಿದ್ವಲ್ಲ, ಶಿವ ಪಾರ್ವತಿ ಗಣಪತಿ. ಸ್ಟಾರ್ಟಿಂಗ್ ಹೋದಾಗ ಈ ಕಡೆ ಹೋಗೋರು ಈ ಕಡೆ ಬರೋದು. ಸೊ ಈಗ ಬರ್ತಾ ಇದ್ದೀವಿ ದೇವಾಲಯದ ಹೊರಗಡೆ. ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಹೊರಗಡೆ ಪ್ರಸಾದ ವಿನಿಯೋಗ ಇತ್ತು. ತಾಯಿಯ ತ್ರಿಶೂಲ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ, ಈಗ ಶಿವ ಪಾರ್ವತಿ ಅರ್ಧನಾರೀಶ್ವರ ರೂಪ ಎಡಭಾಗದಲ್ಲಿ ಇಟ್ಟಿದ್ದಾರೆ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇಚ್ಛಂತ ತ್ರಿಯಾದಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಪಕ್ಕದಲ್ಲಿ ಸಾಯಿಬಾಬಾ ಹಾಗೂ ಗಂಗಾ ಮಾತೆ ಕೂಡ ಇಟ್ಟಿದ್ದಾರೆ. ಹೊರಗಡೆ ಮಹಿಷಾಸುರನ ಕೂಡ ಇಟ್ಟಿದ್ದಾರೆ. ಇಲ್ಲಿ ರಾಧಾಕೃಷ್ಣ ಲಕ್ಷ್ಮಿ ಹಾಗೂ ದೇವಿಯರ ವಿಗ್ರಹ ಕೂಡ ಇಟ್ಟಿದ್ದಾರೆ. ಇಲ್ಲಿ ಹೊರಭಾಗದಲ್ಲಿ ಶ್ರೀಕೃಷ್ಣ ಶರಣಂ ಮಮ. ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ಒಂದಕ್ಕೊಂದು ನೋಡು ಸೂಪರ್ ಆಗಿದೆ. ಎಷ್ಟು ಚೆನ್ನಾಗಿ ನೋಡಿ ಕೇಳ್ಕೊಂಡು ಅಷ್ಟು ಅದ್ಭುತವಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ. ಕೊನೆಯದಾಗಿ ನಾನು ಗೌರಿ ಆನೆ ಪಕ್ಕ ವಿಡಿಯೋ ಹಾಗೂ ಫೋಟೋ ತೆಗೆಸ್ಕೊಂಡ್ವಿ. ತುಂಬ ಚೆನ್ನಾಗಿರುತ್ತದೆ ಅಂತ ದೇವಾಲಯದ ಮುಂಭಾಗದಲ್ಲಿ ಇಟ್ಟಿದ್ದಾರೆ. ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಿಸೋದಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು.